25,000 ಗ್ರಾಮ್ ಆಗಬೇಕು. 2035ಕ್ಕೆ 1 ಗ್ರಾಮು 50,000 ನಿರೀಕ್ಷೆ ಮಾಡ್ತಿದ್ದಾನೆ. 8 ಲಕ್ಷದವರೆಗೂ ಟಾರ್ಗೆಟ್ ಇದೆ. 20,000 ಬರೋದ್ರಲ್ಲಿ ಖಂಡಿತ ಆಶ್ಚರ್ಯ ಇಲ್ಲ. ಇವಾಗ 15,000 ಬರುತ್ತೆ ಅಂತ ನಾನು ಡಿಸೆಂಬರ್ನಲ್ಲಿ ತಿಳಿಸಿದ್ದೆ. ಯಾವತ್ತೇ ಇದ್ರೂ ಅದು 8 ಲಕ್ಷದವರೆಗೂ ಹೋಗುತ್ತೆ ಅನ್ನೋದು. ಎಸ್ ಸರ್. ಅಜಿತ್ ಕುಮಾರ್, ನೀವು ಹೇಳಿದ್ರೆ ಈಗ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಮಧ್ಯಮಾವಸ್ಥೆಗೆ ಬಂದಿದೆ ಅಂತಂದ್ರೆ ಚಿನ್ನದ ಬೆಲೆ ದಿಢೀರಂತ ಅದು ಬೆಳವಣಿಗೆ ಆಗೋದ್ರ ಜೊತೆಗೆ ಅದ್ರ ಮೇಲೆ ಕಣ್ಣಿಟ್ಟವರ ವ್ಯಾಮೋಹ ಜಾಸ್ತಿ ಆಗಿದೆ ಅಂತ ಅನಿಸ್ತಿದ್ಯಾ ಸರ್? ಈಗ ಬಂಗಾರದಲ್ಲಿ, ಬೆಳ್ಳಿಯಲ್ಲಿ ನಮ್ಮ ಜನಕ್ಕೆ ವ್ಯಾಮೋಹ ಇಲ್ಲ. ವ್ಯಾಮೋಹಕ್ಕೆ ಬಿದ್ದವರು ಯಾವಾಗಲೂ ನೋವು ಅನುಭವಿಸ್ತಾರೆ. ನಮ್ಮ ಭಾರತದ ಇತಿಹಾಸದಲ್ಲಿ ನಮಗೆ ವ್ಯಾಮೋಹವನ್ನು ಬಿಟ್ಟು ಆಸೆ ಮತ್ತು ಅದನ್ನು ಒಂದು ಏನು ಹೇಳ್ತಾರೆ, ಹೂಡಿಕೆಯ ದೃಷ್ಟಿಯಿಂದನೇ ನೋಡ್ತೀವಿ. ಬಂಗಾರ ಬೆಳ್ಳಿ ಯಾವಾಗಲೂ ನಾವು ಅದು ನಮ್ಮ ಒಂದು ಆಪತ್ಕಾಲದ ಬಂಧು. ನಮಗೆ ಅನುಕೂಲವಾಗುವಂತಹ ಸಂದರ್ಭಗಳಲ್ಲಿ, ಅನಾನುಕೂಲವಾಗುವ ಸಂದರ್ಭಗಳಲ್ಲಿ ಅದು ನಮ್ಮನ್ನು ಕಾಪಾಡುತ್ತೆ. ಆ ಒಂದು ಯೋಚನೆ ಜೊತೆಗೇ ನಾವು ಬಂಗಾರ ಮತ್ತು ಬೆಳ್ಳಿ ಜೊತೆಗೆ ನಮ್ಮ ಸಂಬಂಧವನ್ನು ಬೆಳೆಸಿದ್ದೀವಿ. ಯಾವುದೇ ವ್ಯಾಮೋಹಕ್ಕೆ ಒಳಗಾಗಿರ್ತಾರಲ್ಲ, ಇವತ್ತು ಬಂಗಾರ ತೊಗೊಂಡೆ, ನಾಳೆ ನಮಗೆ ಇವತ್ತು 1 ಲಕ್ಷಕ್ಕೆ ತೊಗೊಂಡಿದ್ದೀನಿ, 10 ಲಕ್ಷ ಆಗಿಬಿಡಬೇಕು, 10 ಲಕ್ಷಕ್ಕೆ ತೊಗೊಂಡಿದ್ದೀನಿ 50 ಲಕ್ಷ ಆಗಬೇಕು ಅಂದ ತಕ್ಷಣ ಅಲ್ಲಿ ಅವರು ಏಟು ತಿಂತಾರೆ. ನಮ್ಮ ಜನಗಳಿಗೆ ಆ ಥರದ್ದೇನಿಲ್ಲ. ಕಾರ್ಯಕ್ರಮಗಳಿದೆ, ಮದುವೆ ಇದೆ, ಬಂಗಾರ ಬೆಳ್ಳಿ ಬೇಕೇ ಬೇಕು. ಮನೆಯಲ್ಲಿ ಏನೋ ಬರ್ತ್ಡೇ ಇದೆ, ಇನ್ನೊಂದು ಹುಟ್ಟುದಬ್ಬ ಇದೆ, ಆ್ಯನಿವರ್ಸರಿ ಇದೆ, ಬಂಗಾರ ಬೇಕೇ ಬೇಕು. ಈ ರೀತಿಯಾಗಿ ನಮ್ಮ ಜನನೂ ಕೂಡ ಬಂಗಾರ ಮತ್ತು ಬೆಳ್ಳಿಗೆ ತುಂಬ ಅತ್ಯಂತ ಮೇಲ್ಮಟ್ಟದ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಆ ಪ್ರಾಶಸ್ತ್ಯದಿಂದಾಗಿಯೇ ಅದು ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಂಡು, ಗೌರವವನ್ನು ಉಳಿಸ್ಕೊಂಡು ಈ ಮಟ್ಟಿಗೆ ಬೆಳೀತಾ ಇದೆ. ಬಂಗಾರ ಅನ್ನೋದು ಭಾರತದ ಸಂಸ್ಕೃತಿಯ ಒಂದು ಭಾಗ. ಕರೆಕ್ಟ್ ಅಲ್ವಾ? ಆಚರಣೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಬಂಗಾರ, ಚಿನ್ನ ಅನ್ನೋದು ಬೇಕೇ ಬೇಕು ಅಂತ ಇದೆ ಸರ್. ಈಗ ಚಿನ್ನ ಬೆಳ್ಳಿ ಬಳಕೆ ಜಾಸ್ತಿ ಆಗ್ತಾ ಇದೆ. ನೀವು ನೋಡ್ದಂಗೆ ಈಗ ನಾನು ಹೇಳಿದೆ 1 kg ಚಿನ್ನಕ್ಕೆ 1 ಕೋಟಿ ರೂಪಾಯಿ, 10 ಗ್ರಾಮ್ಗೆ 1.5 ಲಕ್ಷ ಅಂತ. ಈಗ ಮದುವೆ ಸೀಸನ್ ಬೇರೆ ಬರ್ತಾ ಇದೆ ಅಂತ ಹೇಳಿದ್ರಿ. ಸೊ 2 ಲಕ್ಷದವರೆಗೂ ಹೋಗುತ್ತಾ ಚಿನ್ನ? ಬಂಗಾರ ನಮ್ಮ ಒಂದು ನಿರೀಕ್ಷೆ ಪ್ರಕಾರ ಅಥವಾ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ, ನಾನು 2005ರಿಂದನೂ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ನಾನು ನನ್ನೆಲ್ಲ ಬಳಗದವ್ರಿಗೂ, ಗ್ರಾಹಕರಿಗೂ ಸಾಮಾನ್ಯವಾಗಿ ಹೇಳ್ತಾ ಬರ್ತೀನಿ. 2005ರಲ್ಲಿ ನಾನು ಹೇಳಿದ್ದೆ 2010ರಲ್ಲಿ ಈ ಬೆಲೆ ಆಗುತ್ತೆ ಅಂತ. 2010ಕ್ಕೆ ಬಂದಾಗ ಹೇಳಿದ್ದೆ 2015ರಲ್ಲಿ ಈ ಬೆಲೆ ಆಗುತ್ತೆ. ಸೊ ಈ ರೀತಿಯಾಗಿ ಪ್ರತಿ ಬಾರಿನೂ ನಾವು 5 ವರ್ಷದ ಜಂಪನ್ನು ನೋಡಿದ್ದೆ. ಆದರೆ ಈ ಸರ್ತಿ ಆಗಿರೋದು ತುಂಬ ದೊಡ್ಡ ಜಂಪ್. ಸೊ ನಮ್ಮ ದೃಷ್ಟಿನಲ್ಲಿ ಯಾವುದೇ ಕ್ರೈಸಿಸ್ ಇರ್ಬೋದು ಅಥವಾ ಯಾವುದೇ ಒಂದು ಪರಿಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಇದ್ರೂ ಬಂಗಾರ ಬೆಳೆಯುತ್ತೆ. ಬಂಗಾರ ಕೇವಲ ಮದುವೆ ಸೀಸನ್ ಅನ್ನೋ ಕಾರಣಕ್ಕೆ ಅಷ್ಟೇ ಅಲ್ಲದೆ ಬಂಗಾರ ನಿರಂತರವಾಗಿ ಅದು ತನ್ನ ಬೆಳವಣಿಗೆಯನ್ನು ಕಾಣ್ತಾ ಇದೆ. 20,000 ಬರೋದ್ರಲ್ಲಿ ಖಂಡಿತ ಆಶ್ಚರ್ಯ ಇಲ್ಲ. ಇವಾಗ 15,000 ಬರುತ್ತೆ ಅಂತ ನಾನು ಡಿಸೆಂಬರ್ನಲ್ಲಿ ತಿಳಿಸಿದ್ದೆ. ಈಗ 15 ದಾಟಿ 16ಕ್ಕೆ ಬಂದಿದ್ದೀವಿ ಕೇವಲ 1.5 ತಿಂಗಳಲ್ಲೇ. ನಾನು ಮಾರ್ಚಲ್ಲಿ ಬರುತ್ತೆ ಅಂದರೆ ಅದು 15,000 ಚಿಲ್ಲರೆ ಈಗಲೇ ಬಂದುಬಿಟ್ಟಿದೆ. ಸೊ 18ವರೆಗೂ ಬಂದೇ ಬರುತ್ತೆ ಈ ವರ್ಷದಲ್ಲಿ ಅನ್ನೋ ಒಂದು ಪ್ರಿಡಿಕ್ಷನ್ನು ನಾವೆಲ್ಲ ನಮ್ಮ ಅಭಿಪ್ರಾಯದಲ್ಲಿ ನಾವು ಹೇಳ್ತಾ ಇದ್ದೀವಿ. 2026 ಮುಗಿಯೋಷ್ಟರಲ್ಲಿ 18 ಅಂತೂ ಬಂದೇ ಬರುತ್ತೆ. ಅಲ್ಲಿನ ನಂತರ 2026 ನಂತರ 2030ರಲ್ಲಿ ನನ್ನ ಅಂದಾಜಿನ ಪ್ರಕಾರ 25,000 ಗ್ರಾಮ್ ಆಗಬೇಕು. 25,000 ಆಗುತ್ತೆ ಅಂತೀರಾ? ಒಬ್ಬ ಆಂಗ್ಲದ ಆರ್ಥಿಕ ತಜ್ಞರು 2035ಕ್ಕೆ, ನಮ್ಗೆ ಯಾರಿಗೂ ನಂಬಿಕೆ ಬರ್ತಾ ಇಲ್ಲ, ನಾವು ಯಾರು ನಂಬೋದಕ್ಕೆ ತಯಾರು ಇಲ್ಲ, 2035ಕ್ಕೆ 1 ಗ್ರಾಮು 50,000 ನಿರೀಕ್ಷೆ ಮಾಡ್ತಿದ್ದಾನೆ. ಆ ಒಬ್ಬ ಎಕನಾಮಿಸ್ಟಿನ ಪ್ರಕಾರವಾಗಿ 2035ಕ್ಕೆ 1 ಗ್ರಾಮ್ಗೆ 50,000 ಬರುತ್ತೆ. ಅದೇ ರೀತಿಯಲ್ಲೇ ನಮ್ಮೆಲ್ಲರ ಆರ್ಥಿಕತೆಯೂ ಬೆಳೆಯುತ್ತೆ ಅನ್ನೋದು ಅವನ ಒಂದು ಊಹೆ, ಅಂದಾಜು. ಸೊ ಅವನ ಅಭಿಪ್ರಾಯದಲ್ಲಿ 50,000 ಗ್ರಾಮ್ ಇದ್ದಾಗ್ಲೂ ಜನ ಸುಲಭವಾಗಿ ತೊಗೋತಾರೆ. ಯಾಕೆಂದರೆ ಅವರ ಸಂಪಾದನೆ, ಅವರ ಅರ್ನಿಂಗ್ಸು, ಅವರ ಒಂದು ಆರ್ಥಿಕ ಸ್ಥಿತಿ ಖಂಡಿತವಾಗ್ಲೂ 6 ಡಿಜಿಟಿನ ಸಂಖ್ಯೆಯಲ್ಲಿ ಹೋಗಿರುತ್ತೆ, 7 ಡಿಜಿಟಿನ ಸಂಖ್ಯೆಯಲ್ಲಿ ಸಂಪಾದನೆ ಮಾಡ್ತಿರ್ತಾರೆ. ಸೊ ಸುಲಭವಾಗಿ ತೊಗೋತಾರೆ ಅನ್ನೋದು ಅವನ ಲೆಕ್ಕಾಚಾರ. ಸೊ ಖಂಡಿತ ಬಂಗಾರದ ಬೆಲೆ ಬೆಳೆಯುತ್ತೆ. ಬೆಳ್ಳಿ ಕೂಡ ತನ್ನ ಬೆಲೆನ ಏನು ಕಡಿಮೆ ಮಾಡೋದಿಲ್ಲ. 8 ಲಕ್ಷದವರೆಗೂ ಟಾರ್ಗೆಟ್ ಇದೆ. ಅದು 2 ವರ್ಷದಲ್ಲೇ ಆಗ್ಬೋದು, 5 ವರ್ಷದಲ್ಲೇ ಆಗ್ಬೋದು. ಯಾವತ್ತೇ ಇದ್ರೂ ಅದು 8 ಲಕ್ಷದವರೆಗೂ ಹೋಗುತ್ತೆ ಅನ್ನೋದು ನಿರೀಕ್ಷೆಗಳಿದೆ.